ಈ ಮನೋಹರನ ಮನದಾಳ ಮಾತಿನ ಗುಂಡೇಟಿಗೆ ಛಿದ್ರವಾಗುತ್ತದೆ ಜನ ಸಂಸಾರ. ಶಕುನಿಯ ಒಂದೇ ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶ. ನನ್ನ ಒಂದೇ ಒಂದು ಮಾತಿಗೆ ಸವಾಲಿಗೆ ಸರ್ವನಾಶವಾಗುತ್ತದೆ ಬೀರನ ಕನಸು. ನಿತ್ಯ ನನ್ನ ಸೂಳೆಯಾಗಿ ಬದುಕುತ್ತಿರುವಲ್ಲ ಎಂದು ನನ್ನ ತಂಗಿ ಎಂಬ ಹೆಸರಿನಿಂದ ನಿನ್ನ ಮನೆ ಸತಿಯಾಗಿ ಶಶಿಧರ ಕುಸುಮದ ಸತಿಯಾಗಿ ನಿನ್ನ ಮನ ಸೇರಿ ಧರ್ಮ ತುಂಬಿದ ಮನೆ ಮಸಾಲ ಮಾಡಿ ಹಾಸನಾದನ ಅವಳನಿಂದಲೇ ನನ್ನ ಕಾರ್ಯ ಎಲ್ಲ ಸಾಧಿಸಿಕೊಳ್ಳಲಿದೆ. ನನ್ನ ಹೆಸರು ಮನೋಹರನೇ ಅಲ್ಲ. ಹಾಯ್ ಮನೋಹರ, ಇದೆಂತಹ ಅದ್ಭುತವಾದ ನಗು. ಬಾಲವನ ಇದು ಸಂತೋಷದ ನಗು. ಇಷ್ಟೇಕೆ ತಡವೆ? ಎಷ್ಟು ಬೇಗದಿ ಬಂದ್ರು ತಡವೆ? ಹೌದು, ಮತ್ತೆ ನನ್ನ ಮನಸ್ಸು ಮಲ್ಲಿಗೆ ಅರಳಿ ನನ್ನ ಕನಸು ಮಧುರ ಸೀಜನೆ ಅಂತ ಹೊರ ಬರುವಾಗ ನನಗೆ ಯಾವ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲು ನೀನೊಂದು ಆಮೇಲೆ ಮಾತಿನ ಮಂಟಪ ಸುರಮಳೆ. ನಿತ್ಯ ಹತ್ತಿರ ಬಂದು ಸಿಹಿ ಮುತ್ತಿನ ಬಳೆಗರೆದ್ರು. ನಿಮ್ಮ ಪ್ರೇಮದ ತುತ್ತಿನ ಚೀಲ ತುಂಬೋದೇ ಇಲ್ಲ. ಬಾ ಮನೋಹರ, ಸುರಿಸೊಂದು ಸಮುದ್ರ ಗೀತೆಯನ್ನು. ನಿನ್ನ ಕಂಡ ಕ್ಷಣ ದುಂಬಿ ಮನ ಕುಣಿದು ಕುಣಿದು ತನನ ತಕ್ಷಣ ಮನ ತನು ಕುಣಿದು ತರಣ
ಶುಭಾಶಯದಿ ತಕ್ಷಣ ತುಂಬಿ ಮನ ಕಡು ಕುಣಿದು ಕುಣಿದು ಕನ್ನಡ ಅಜರೇ ಈಗ ತೃಪ್ತಿ ಐತೆ ನನ್ನ ಮನಕ್ಕೆ. ನೀಗೈದರೆತ್ತು ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲ ಮೌನವಾಗಿರಬೇಕು ಅಲ್ಲವೇ ರಾಣಿ? ನಿಮ್ಮ ಮಾತನ್ನ ಮೌನವಾಗಿತ್ತು. ನಾ ನಿಮ್ಮ ಸೂಳು ಎಂಬ ಪದಕ್ಕಿತ್ತು. ಮೊದಲು ಬೇಗ ನನ್ನನ್ನ ನಿಮ್ಮ ಮಡದಿ ಸ್ಥಾನಕ್ಕೆ ಕಳುಹಿಸಿರಿ. ಇನ್ನು ತಡವಿಲ್ಲ ರಾಣಿ. ಚಂದ್ರನಂತ ಚಲುವ ಹೊಂದಿರುವ ನೀನು ನಿನ್ನ ಬಂಗಾರದಂತ ಬೊಗಸು ಸಾಗಿಸುವಂತೆ ಮಾಡುತ್ತೇನೆ. ಅದಕ್ಕೆ ನಿನ್ನನ್ನು ಅಲ್ಲಿಗೆ ಕಳಿಸಿದ್ದೇನೆ. ನಿನ್ನಕ್ಕಿಂತ ಮೊದಲು ನನಗೆ ನಿನ್ನಿಂದ ಎಲ್ಲ ಕಾರ್ಯ ಸಾಧಿಸಿಕೊಳ್ಳಬೇಕಾಗಿದೆ. ಆ ನಂತರ ನಾವು ಇಬ್ಬರು ನಮ್ಮ ಜೋಡಿ ಅಮರ ಪ್ರೇಮಿಗಳು. ಆ ನಿನ್ನ ಕನಸಿನ ವರ ಯಾರು? ಏನ್ ಮಾಡ್ತಾನೆ? ಎಲ್ಲಿದ್ದಾನೆ? ವರ ಸೂಪರ್. ಅವನ ಉದ್ಯೋಗ ಸಬ್ ಇನ್ಸ್ಪೆಕ್ಟರ್. ನನಗಿಂತ ಅವನು ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ಹೌದು, ಅವನೇ ಇನ್ಸ್ಪೆಕ್ಟರ್ ಇದ್ದಾಗ ನೀವು ಮಾಡುತ್ತಿರುವ ಕಾರ್ಯ, ನಾನು ಮಾಡುತ್ತಿರುವ ಕಾರ್ಯ ಎಲ್ಲವೂ ನೆರವೇರಬಹುದೇ. ಬಹುಶಃ ಮುಂದೆ ಹಳಿ ತಪ್ಪಿದ ರೈಲಾಗಬಾರ್ದು. ಚೆನ್ನಾಗಿ ಯೋಚನೆ ಮಾಡಿ. ಎಲ್ಲವನ್ನು ಬಲ್ಲವಳ ಮುಂದೆ ನಾನು ಚಿಲ್ಲರನಾಗಿ ನಿನಗೆ ಹೇಳಿಕೊಡಬೇಕೇನೆ ಲಾವಣ್ಯ. ಹೆಣ್ಣಾದ ಮತೆಯರಿಂದ ರಾಮಾಯಣವಾಗಲಲ್ಲವೇ? ಕಣ್ಣಿಲ್ಲದ ರೋಷನಿಂದಲೇ ಮಹಾರಾಜ ಭಾರ ನಡೆಯಲಿಲ್ಲವೇ? ಕಾಲಿಲ್ಲದ ಹೇಳುವನೆಂದರೆ ರಥ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನೀನು ಇದ್ದರು ನಿನ್ನ ಮುಂದೆ ಹೇಳಿಕೊಡಬೇಕೇನೆ ಲಾವಣ್ಯ. ಆದರೂ ಮಹಿಷಾಸುರನನ್ನ ಕೊಲ್ಲಲು ಹರಿಹರ ಬ್ರಹ್ಮನ ಶಕ್ತಿಯನ್ನ ಆ ದೇವತೆ ಪಡೆದುಕೊಂಡಳಲ್ಲವೇ? ಅದಕ್ಕೆ ಉತ್ತರ ಆಗಲಿ. ನಿನ್ನ ಮೋಹದ ಬಲೆಗೆ ಆ ಧರ್ಮರಾಜ ಬೀರನ ಕೆಡವಿ ಅವ್ರನ್ನ ಬೀದಿ ಪಾಲು ಮಾಡಿ ನಿನ್ನ ಗಂಡನಿಂದಲೇ ಬೀದಿ ಪಾಲು ಮಾಡಿಸಿ ಆ ವರಲಕ್ಷ್ಮಿ ಯಾವ ಕೆಸರಿನ ಮೇಲೆ ಕೂಡೋ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯನ್ನು ಮತ್ತೆ ನಿನಗೆ ಹೇಳಿಕೊಡಲೇ. ಬಾ, ನಿನ್ನ ಮದುವೆ ಮಂಟಪಕ್ಕೆ ಹೋಗೋಣ. ಏನ್ ಮಾಡ್ತಾ ಇದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರ? ಓಹೋ, ನಮ್ಮ MLA ಸಾಹೇಬ್ರು. ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡಲು ನನಗೀಗ ಸಮಯವಿಲ್ಲ. ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ಬೇಗನೆ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಮದುವೆ ಕಾರ್ಯ ಮುಗಿಯಿತಲ್ಲ, ಮತ್ತೊಮ್ಮೆ ಶುಭಾಷಿತ ಕೋರಲು ಬಂದೆ. ಎಲ್ಲವೂ ತಮ್ಮ ದಯಾ ಸರ್. ಇಷ್ಟೆಲ್ಲ ಹುದ್ದೆ ಕಲಿತು ಈ ಹುದ್ದೆ ನನಗೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ. ಮನಸ್ಸಿನಲ್ಲಿ ದೇವರಂತೂ ಅಂದುಕೊಂಡು ಹಾಗೆ ಕುಳಿತರೆ ಈ ಸಾಹೇಬರಿಗೆ ಪುಣ್ಯ ಏನು ಬಂತು? ಇವರು ಹೇಳಿದ ಕೆಲಸ ನೀನು ಮಾಡಿ ತೋರಿಸಿದರೆ ಆಗ ತಿರುತ್ತದೆ ನಿನ್ನ ಋಣ. ಇವರ ಕೆಲಸ ನಾನು ಶಿರಸಾ ವಹಿಸಿ ಮಾಡುತ್ತೇನೆ ಮಾಂತ್ರಿಕ. ಕರೆಕ್ಟ್, ನೀ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಯಾಕಂದರೆ ಚುನಾವಣೆ ಹತ್ರ ಬರ್ತಾ ಇದೆ.
ನಮ್ಮ ಸರ್ಕಾರ ಯಾವಾಗ ಉರುಳುತ್ತದೋ ನಮಗೆ ತಿಳಿದಿಲ್ಲ. ಅಷ್ಟರಲ್ಲಿ ಆ ಭೂಮಿ ನಮ್ಮ ಕೈವಶ ಆಗಲೇಬೇಕು. ನೀನೇನ್ ಮಾಡ್ತೇವೋ ಮಾಡು. ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಅಟ್ಟು ಸರಿ ಉಳಿಯುವುದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪೋದಿಲ್ಲ ರೀ. ಈ ಕಾಕಿಯ ಕಸರತ್ತು ಏನು ಅಂತ ಅವ್ರೆಲ್ಲರಿಗೂ ತೋರಿಸ್ತೇನೆ. ಆ ನನ್ನ ಬೀರನೇ ಇರಲಿ ಮತ್ಯಾವ ಸೂರನೇ ಇರಲಿ, ಆ ಕೆಲಸ ನೀ ಮಾಡಿ ಇಲ್ಲಿಲ್ಲ ನನ್ನನ್ನು ಜೀವಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿಬಿಡು. ಮರುದಿನವೇ ನೀನು SP ಆಗಿ ಪ್ರಮೋಷನ್ ಪಡೆದುಕೊಳ್ಳುವಂತೆ. ಹಾಗೆ ಆಗಲಿ ಸರ್. ಇದು ನೆನಪಿರ್ಲಿ, ನಾವು ಬರ್ತೀವಿ. ಮೋಸ ವಂಚನೆಗಳು ನಡೆಸು ನೀತಿಯರೇ ಓಹೋ, ಮತ್ತೊಬ್ಬ ದರೋಡೆಕೋರನ ಆಗಮನ. ಏ, ನೀನೇಕೆ ಇಲ್ಲಿಗೆ ಬಂದಿ? ನಿರಪರಾಧಿ ಆದ ನಮ್ಮಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಸರ್. ಏನು, ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡೋ ಪಿತೂರಿಗಾಗಿ ಅಂದು ನಿಮ್ಮನ್ನ ಹೊರಗೆ ಕಳಿಸಿ ಅವಳನ್ನು ಕೊಂದು ಹಾಕಿದ ಈ ನೀಚ ನಿರಪರಾಧಿನ? ಓ ನಿಜ, ನೀ ಮಾಡ್ತಿರೋ ಒಂದೊಂದು ಹೇಷ ಕೃತ್ಯ ಕೇಳಿಸಿಕೊಂಡು ಈ ನಿಮ್ಮನ್ನ ದೇವರಂತವನೇ. ಛೇ, ನಿಮಗೆ ನನ್ನ ಅಂದ ಹೇಳಿಕೊಳ್ಳಕ್ಕೆ ನನಗೇ ನಾಚಿಕೆ ಆಗುತ್ತದೆ. ನೀನೊಬ್ಬ ದರೋಡೆಕೋರ, ಇವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್, ಬಾಯಿ ಬಿಗಿ ಹಿಡಿದು ಮಾತನಾಡಿ, ಇಲ್ಲ ಅಂದರೆ ನಿನ್ನ ಅಣ್ಣನೆಂಬ ಪದ ಕಿತ್ತುಕೊಂಡು ನಿಜವಾದ ಕೊಲೆಗಾರನಾಗಿ ಜರದ ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಬಿಡಬೇಕಾಗುತ್ತದೆ. ಹುಷಾರ್. ನಾನೊಬ್ಬ ಪೊಲೀಸ್ ಅಧಿಕಾರಿ, ನೀನು ಏನು ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾರ ಮಾಡಿದರೆ ಯಾರು ಕೇಳುತ್ತಾರೆ? ಹೆಚ್ಚಿಗೆ ಮಾತನಾಡಿದರೆ ನಾನು ನಿನ್ನಿಲ್ಲೇ ಶೂಟ್ ಮಾಡಿ ಬಿಡ್ಬೇಕಾದಿತ್ತು. ಎಚ್ಚರ. ಶೂಟ್ ಮಾಡ್ತೀಯ? ಶೂಟ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಸಾಬ್ರಿ, ಶೂಟ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಸಾಬ್ರಿ. ಬೇಗ ನನ್ನನ್ನು ಶೂಟ್ ಮಾಡುವ. ನಿನ್ನನ್ನು ನನ್ನ ತಮ್ಮನಾಗಿ ಪಡೆದದಕ್ಕೆ ಮೊದಲ ನನ್ನನ್ನು ಶೂಟ್ ಮಾಡುವ. ಆಡಿ ಬಂದರ ಅಂಗಾಲ ಹೊಲಸಕತಿ ಅಂತ ಹೆಗಲ ಮೇಲೆ ಹೊತ್ತುಕೊಂಡು ಒಳಗೆ ಬರ್ತಿದ್ನಲ್ಲ, ಅದಕ್ಕೆ ಮೊದಲ ನನ್ನನ್ನು ಶೂಟ್ ಮಾಡಬಾರ ತಮ್ಮ, ಮೊದಲು ನನ್ನನ್ನು ಶೂಟ್ ಮಾಡುವ. ನನ್ನ ತಮ್ಮ ಯಾರಿಗೂ ಶಾಲೆ ಕಲಿಯಾಕ ಯಾರಿಗೂ ಹಿಂದೆ ಬೀಳಬಾರ್ದಂತ ಅಣ್ಣನಿಗೆ ಗೊತ್ತಿಲ್ಲದಂತೆ ಮರಿ ಮಾರಿ ಹಣ ಕಳಿಸ್ತಿದ್ನಲ್ಲ, ಅದಕ್ಕೆ ಮೊದಲು ನನ್ನನ್ನು ಶೂಟ್ ಮಾಡಬಾರ ತಮ್ಮ, ಮೊದಲು ನನ್ನನ್ನು ಶೂಟ್ ಮಾಡುವ. ತುಂಬಾ ಅಭಿನಯ ಮಾಡ್ತಾ ಇದೆಯಾ? ಈ ನಿನ್ನ ಸಂಭಾಷಣೆ ಊರು ಜನ ಕೇಳಿದ್ರೆ ಆಕರ್ಷಿತ್ತು ಅಂತ ತಗೊಳ್ತಾರೆ. ನಿನ್ನ ಮುಖಕ್ಕೆ ಮರಿ ಮರಿ ಸಾಲಿ ಕಲಿಸಿದ್ದಂತೆ ನನ್ನನ್ನು ಹೊತ್ತು ತಿರುಗಿದ್ದಂತೆ. ಏ ಗುಂಪ, ನೀನು ಯಾರು ಮರಿ ಮಾರಿದಿ? ಎಲ್ಲಿದೆ ನಿನ್ನ ಮರಿ? ಮಣಿ ಎಲ್ಲವೂ ನಮ್ಮ ಸತ್ತು, ನೀನು ನಮ್ಮ ಅಣ್ಣನೇ ಅಲ್ಲ, ಎಲ್ಲಿಂದ ಬಂದ ಅನಾಥ. ಇನ್ಸ್ಪೆಕ್ಟರ್, ಇನ್ನೊಮ್ಮೆ ನುಡಿಯದರು ಈ ನನ್ನ ತಮ್ಮನಿಗೆ ಅನಾಥ ಎಂಬ ಶಬ್ದವನ್ನು. ಈ ರೀತಿ ಮಾತನಾಡಬೇಕಾದರೆ ನಿನಗೆಲ್ಲ ಪಾಪ ತುಂಬಿ ಬಂದಂತೆ ಕಾಣುತ್ತದೆ. ಈ ನನ್ನ ತಮ್ಮನಲ್ಲ, ರಕ್ತ ಸಂಬಂಧ ದ್ರೋಹಿ. ಸಾಕು, ಮುಗಿಸು ನಿನ್ನ ಹಳೆ ಪುರಾಣ. ಪೇಶಿ ಪೇಶಿ ಬಿಡೋ ಅವನನ್ನು. ಏನಪ್ಪ ಧರ್ಮರಾಜ, ಜೈಲಿನಲ್ಲಿ ಇದ್ದುಕೊಂಡು ಈ ರೀತಿ ಆಡವಸಿತ್ರು ಅಲ್ಲ? ಈತ ನಮ್ಮ ಅಣ್ಣನೇ. ಇವನ ಉಪಕಾರ ನನಗಿದೆಯಾ? ಇವನು ಅನಾಥನಲ್ಲದೆ ಬೇರೇನು? ಇವನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಬಂದಿದ್ರೆ
ನಾನು ಮದುವೆಯಾಗೋ ಹೆಣ್ಣನ್ನು ಈತ ಪ್ರೀತಿಸ್ತಿರ್ಲಿಲ್ಲ. ಇವನ ಮಾತನ್ನು ಕೇಳಿ ನೀನು ದೇವರಂತ ಅತ್ತಿಗೆಯನ್ನು ಕೊಲೆ ಮಾಡುತ್ತಿರಲಿಲ್ಲ. ಹೇಳು ಸತ್ಯವನ್ನು. ಸತ್ಯವನ್ನು ತೂಗಿ ಹೇಳಲಿಕ್ಕೆ ಇದು ಪಂಚಾಯಿತಿ ಅಲ್ಲ ಕಣೋ, ಸಣ್ಣವನಾದ ತಿಳಿಸಿ ಹೇಳಲಿಕ್ಕೆ ಇದು ಮನೆಯೂ ಅಲ್ಲ. ಅನಾಥರಾಗಿ ಬದುಕುತ್ತಿದ್ದು ನಾವು ಒಂದು ಸಂದರ್ಭದಲ್ಲಿ ಈ ನನ್ನ ತಮ್ಮ ಚಿಕ್ಕಮ್ಮ ಇವನ ತಾಯಿ ಚಿಕ್ಕವನಿದ್ದಾಗ ನಮಗೆ 5 ಎಕರೆ ಭೂಮಿಯನ್ನು ಕೊಟ್ಟು ಇವನಿಗೆ 8 ಎಕರೆ ಭೂಮಿಯನ್ನು ಕೊಟ್ಟು ನಮಗೆ ನೆಲವನ್ನು ಮಾಡಿಕೊಟ್ಟು ಸತ್ತು ಹೋಗಿದ್ದಾಳ ಕಣೋ. ಅದನ್ನೆಲ್ಲ ನಿನಗೆ ಸಣ್ಣವನಾದ ತಿಳಿಸಿ ಹೇಳಲಿಕ್ಕೆ ಇದು ಇಲ್ಲ. ನಿನಗೇನು ಗೊತ್ತು? ಹಾಗಾದ್ರೆ ತೋಟದ ಹೊಲದಲ್ಲಿ ಇವನ ಹೆಸರಿನೊಂದಿಗೆ ನಿನ್ನ ಹೆಸರು ಏಕಿದೆ? ಅಜ್ಞಾನ ಪಾಲಕನೇ ಎಂಬು ಯಾರಿಲ್ಲದಕ್ಕೆ ಇವನ ಹೆಸರನ್ನು ಕುಂಡ್ರಿಸಿ ಕಣೋ. ಸುಳ್ಳು ಸುಳ್ಳು, ಅದನ್ನ ಯಾವುದನ್ನು ನಾನು ನಂಬೋದಿಲ್ಲ. ಪೀಶಿ ಒಳಗೆ ಹಾಕ್ರಿ ಇವನನ್ನು. ಎಸ್ ಸರ್. ಇಲ್ಲಿ ಸಾಹೇಬ್ರೆ, ಇವರನ್ನೇಕೆ ಒಳ ಹಾಕುತ್ತೀರಿವ್ರಿ? ಬಿಟ್ಟು ಬಿಡಿ ಅವರನ್ನು. ಅದನ್ನ ಕೇಳಲಿಕ್ಕೆ ನೀನ್ ಯಾರು? ನಾನು ಯಾರು ಅಂತ ತೋರಿಸೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಬಿಟ್ಟು ಬಿಡಿ ನನ್ನ ದೇವರನ್ನು. ಇವನ ಬಿಡು ಎಂದು ಹೇಳಲಿಕ್ಕೆ ನೀನೇನು ನನ್ನ ಮೇಲಧಿಕಾರಿನ ಅಲ್ಲ ಗೃಹ ಮಂತ್ರಿನ? ಇದು ಯಾವುದೂ ಅಲ್ಲ. ನಾನು ವಕೀಲ್ ವರದರಾಜರವನು. ಇವರನ್ನು ಬಿಡಲು ಕೋರ್ಟಿನಿಂದ ಹೇಳ್ಬೋದಿದ್ದೇನೆ. ಇವನನ್ನು ಬಿಟ್ಟು ಬಿಡಿ. ಛೇ, ಇದು ಎಂತ ಕೆಲಸ? ಪೀಶಿ ಬಿಡು ಅವನನ್ನು. ಎಸ್ ಸರ್. ಲಕ್ಷ್ಮಿ, ನಿನ್ನದು ಎಂತ ದೊಡ್ಡ ಉಪಕಾರಮ್ಮ. ಆಪತ್ಕಾಲದಲ್ಲಿದ್ದವ್ರನ್ನು ಕಾಪಾಡುವುದು ನನ್ನ ಕರ್ತವ್ಯ. ದೇವರೇ, ನಿಮ್ಮನ್ನು ನೋಡಿದ್ರೆ ಸಾಕು, ಇಡೀ ಊರಿನ ಜನರೇ ಕೈ ಮುಗಿದು ಹಿಂದೆ ಸರಿಯುತ್ತಾರೆ. ಮಾಮ ಎನ್ನುವ ಬಾಯಿಂದ ದೇವರೇ ಎಂದು ಸಂಬಂಧಿಸುವ ಈ ನಿನ್ನ ಸರ್ವ ಬುದ್ಧಿಗೆ ಎಲ್ಲಿದೆ ತಾಯಿ ಉತ್ತರ? ನೀನೇ ಹೇಳು. ಈ ಕೆಲಸ ಅಪಾರವಾಗಿದೆ. ಎಲ್ಲವನ್ನು ಮಾತನಾಡೋ ಸ್ಥಳವಿಲ್ಲಲ್ಲ. ಬನ್ನಿ ಮನೆಗೆ ಹೋಗೋಣ. ಹೌದು, ಬಾರಣ್ಣ, ಮೊದಲು ಮನೆಗೆ ಹೋಗೋಣ. ನೆಲ್ಲಿ ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಆ ರೀತಿ ನಾಳೆ ನಡಿಲೇಬೇಕು. ಆಗಲಪ್ಪ, ಆಗಲಿ. ಮಾವ, ಅದೇನು ಆಲೋಚನೆ ಮಾಡುತ್ತಾ ಚಿಂತೆಗೊಳಗಾಗಿದ್ದೀರಿ? ಮೊದಲು ಚಹಾ ಕುಡಿಯಿರಿ, ಎಲ್ಲವೂ ತಾನೇ ಸರಿ ಹೋಗುತ್ತೆ. ಅದು ಅಂತಿಂತ ಚಿಂತೆಯಲ್ಲ ತಾಯಿ. ನಾನು ಜೀವನ ಪೂರ್ತಿ ಚಿಂತೆ ಮಾಡಿ ಮಾಡಿ ಕೊರಗಿ ಸಾಯುವಂತ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಲಿ? ಕಂತು ಹರಣ ಬಡಿಯಲ್ಲಿ ಚಿಂತೆಗಳ ಕಂತೆಯೇ
ಕುಬೇರನ ಮನೆಯಲ್ಲಿ ಹಣದ ಚಿಂತೆಯೇ, ಬಡತನವನ್ನೇ ಮೆಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾ ಇರೋ ನಿಮಗೆ ಈ ಚಿಂತೆ ಎಂಬ ಪದ ಬೇಡ. ಅದಕ್ಕೆ ನಾನಿದ್ದೀನಿ, ತಿರುಗಿ ನನ್ನೊಮ್ಮೆ ನೋಡಿಲ್ಲಿ. ಲಾವಣ್ಯ, ಧರ್ಮವಂತರ ಮನೆಯಮ್ಮ. ಮುತ್ತೈದೆ ಆದವಳ ನೀನು ನೆತ್ತಿ ಮೇಲೆ ಸೆರಗವನ್ನು ಹೊತ್ತುಕೊಂಡು ನಡೆಯಬೇಕಮ್ಮ. ಹರಬತ್ತಲೆ ಅಂಧಕಾರದ ಸೂತ್ರ, ಎದೆಯ ಮೇಲಿನ ಜಾರ ಸೆರಗಿದವನ್ನು ನೆತ್ತೆ ತುಂಬಾ ಹೊತ್ತುಕೊಳ್ಳಮ್ಮ. ಇದೆಲ್ಲ ನಿಮ್ಮ ಅಜ್ಞಾನದ ಪರಮಾವಧಿ. ಬುದ್ಧಿ ಇಲ್ಲದವರ ಪೆದ್ದ ಮಾತುಗಳು ಬದುಕಬೇಕೆನ್ನೋದು 3 ದಿನದ ಸಂತ. ಆ 3 ದಿನದಲ್ಲಿ ನನ್ನ ಮಾತನ್ನ ಕೇಳಿ ಧರ್ಮರಾಜರೆಂಬ ನೀವು ಮಹಾರಾಜರಾಗಿರಬಹುದು. ಲಾವಣ್ಯ, ನಿನ್ನ ಮಾತುಕೊಳ್ಳೋದಕ್ಕೆ ದಾರಿ ತಪ್ಪಿ ದನಗಳಂತೆ ಹೋಗುತ್ತಿದ್ದೇವೆ. ನಾನು ಧರ್ಮವಂತ. ನಾನು ನಿತ್ಯ ದಾರಿ ಹಿಡಿದ ಹೊಂಟರು ಮುತ್ತೈದಾರಿ ಹೆಣ್ಣು ಮಕ್ಕಳು ನೆತ್ತಿ ತುಂಬ ಸರಗವನ್ನು ಹೊತ್ತುಕೊಂಡು ಧರ್ಮ ಬಂದಾಳೆಂದು ದಾರಿ ಬಿಡುತ್ತಾರೆ. ಒಬ್ಬನ ಪೊಲೀಸರ ಹೆಂಡತಿ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರದು. ನೀನು ಒಳಗೆ ನಡಿ, ನಾನು ಹೊಲಕವನ್ನು ಹೋಗಿ ಬರುತ್ತೇನೆ. ಸತಿಯನ್ನ ಕಳೆದುಕೊಂಡ ನೀವು ಸರಸ ಸಲ್ಲಾಪದಿಂದ ದೂರ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ರಾಜ ವೈಭೋಗದ ಯುವರಾಜನಿಗಿಂತಲೂ ಸುಂದರವಾಗಿ ಕಾಣ್ತಿರೋ ನಿಮ್ಮನ್ನ ನಾನು ಬಿಡಲು ಸಾಧ್ಯವಿಲ್ಲ. ನನ್ನ ಮಾತನ್ನ ತಿರಸ್ಕರಿಸದೆ ನನ್ನ ಕಾಮದಿಚ್ಛೆಯನ್ನ ಪೂರ್ಣಗೊಳಿಸುವ ನಿಮ್ಮೆಲ್ಲ ಚಿಂತೆನ ನಾ ದೂರ ಮಾಡ್ತೀನಿ. ನೀನು ನನ್ನ ತಮ್ಮನ ಮಡಿದೆಯಾಗಿ ಬಂದು ನೀನು ಸೊಸೆಯಟ್ಟಲ್ಲ, ನನಗೆ ಮಗಳ ಸಮಾನ. ನಾನು ಏಕಪ್ರತ್ಯರು ಸತ್ತ ಶ್ರೀರಾಮಚಂದ್ರನಿದ್ದ ಭಕ್ತ ಇದ್ದೇನೆ. ನಾನು ನಿತ್ಯ ದಾರಿ ಹಿಡಿದ ಹೊಂಟರು ಮುತ್ತೈದರು ಹೆಣ್ಣು ಮಕ್ಕಳು ನೆತ್ತಿ ತುಂಬ ಸೆರಗವನ್ನು ಹೊತ್ತು ದೇವರ ಬಂದಾನೆಂದು ದಾರಿಯನ್ನು ಬಿಡುತ್ತಾರೆ. ಅಂತದರದಲ್ಲಿ ನೀನು ಕೆಟ್ಟ ಆಲೋಚನೆಯನ್ನು ಮಾಡಿ ನನ್ನ ಹೆಸರು ಕೆಡಿಸಬೇಕಂತೂ ಮಾಡಿರುವೆ ನಿರ್ಲಜ್ಜೆ ಹೆಣ್ಣೆ. ರಾಕ್ಷಸಿ ಇರ್ತೀಯ ಅನ್ನು ನನಗೇನು ಸಿಕ್ಕಿಲ್ಲ. ನೀನ್ ಹೇಳೋ ಈ ಶಾಸ್ತ್ರವನ್ನ ಕೈಬಿಟ್ಟು ಒಂಟಿ ನಿನ್ನ ಜೀವನದ ಕಂಠವನ್ನ ದೂರ ಮಾಡ್ಕೋ ನನ್ನನ್ನ. ಇದು ನನ್ನೆರಡನೆಯ ಕರೆ. ಅಯ್ಯೋ ರಾಮ, ಏನಂದು ಉತ್ತರ ಕೊಡಲಿ ಹೆಣ್ಣಿಗೆ? ಈ ಲಾವಣ್ಯ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ. ಆ ನುಡಿಗಳನ್ನಾಡಿ ನನ್ನ ರಕ್ತ ಸಂಬಂಧಕ್ಕೆ ತಕ್ಕಿಯನ್ನು ತರಬೇಡ. ನಾನು ಧರ್ಮವಂತ. ಆ ಮಾತನ್ನ ಹಿಂದಕ್ಕೆ ಕಳುಹಿಸಿ ಆಘಾತಕ್ಕೆ ಒಳಗಾಗಬೇಡಿ ಮಾವ. ಇದೇ ನಿಮ್ಮ ಅಂತಿಮ ನಿರ್ಧಾರವಾದ್ರೆ ಈಗ ನನ್ನ ನಿರ್ಧಾರವೇ ಬೇರೆ ಆಗತ್ತೆ. ಬೇಕಿದ್ದರೆ ನನ್ನನ್ನು ಕೊಲೆ ಮಾಡಮ್ಮ, ನನಗೆ ಸಂತೋಷವಿದೆ. ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನ ತುಂಬಿದ ಮಣ್ಣಿನ ಮಡಿಕೆ ಲೇಸು. ಅಂತ ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನ ಕೈ ಬಿಟ್ಟು ದೂರ ಹೋಗಿರುವಾಗ ಈ ನಿನ್ನ ಪವಿತ್ರ ಮಡಿಕೆ ತಗೊಂಡು ನಾನು ಏನು ಮಾಡಲಿ ತಾಯಿ? ನಾನು ಯಾರ ಮುಂದೆ ಹೇಳಲಿ? ಲಾವಣ್ಯ, ನೀನು ನನ್ನ ತಮ್ಮನ ಮಡಿದಿ ಇದ್ದೀಯಾ? ಮೈ ತುಂಬಾ ಎಚ್ಚರವಿರಲಿ. ನಿನಗಾಗಿ ಮನ ತುಂಬಿ ಬಯಸಿದವಳು ಎಚ್ಚರದಿಂದ ಮಾತನಾಡ್ಬೇಕೆ? ಅದು ನಾನು? ಅಯ್ಯೋ ಹುಚ್ಚ, ತುಚ್ಛ ನಿನ್ನೆ ಸಮಾಜದಲ್ಲಿ ನಡೆಯುವಂತ ನಿನ್ನಂತ ಹಿತಚಿಂತಕರ ಕತೆ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಮೋಹದ ಗಂಡನನ್ನೇ ಮರೆತು ಮೈದನನೊಂದಿಗೆ ಬೆರೆತವರ ಕತೆ ನೀನು ಕೇಳಿಲ್ಲವೇ? ಅದು ನಿನ್ನಂತ ನೀತಿಗೆಟ್ಟ ಹೆಣ್ಣೆ ಆಗಿರಬೇಕು. ನನ್ನಂತವಳು ಆಗಿರಬೇಕು, ಒಪ್ಪಿದೆ. ಆದ್ರೆ ಪ್ರೇಮದ ಮೋಹ ಮಡದಿಯನ್ನೇ ಮರೆತು ಮಧ್ಯರಾತ್ರಿಯಲ್ಲಿ ಎದ್ದು ಮಗಳ ಹೆಂಡತಿಯೊಂದಿಗೆ ಬೆರೆತ ನಿನ್ನಂತ ಧರ್ಮವಂತರೆಷ್ಟಿಲ್ಲ ಈ ಸಮಾಜದಲ್ಲಿ. ಇಂಥ ಬೀರು ನುಡಿಗಳ ಮಾತುಗಳನ್ನು ಕಿವಿ ಕೈ ಬಿಟ್ಟು ಕೇಳು. ತಮ್ಮನ ಹೆಂಡತಿ ತನ್ನ
ತಂದೆ ಸಮಾನನೆಂದು ಊಟಕ್ಕೆ ತೋಟಿಟ್ರೆ ತನ್ನ ಕೆಟ್ಟ ನೋಟ ಅವಳುಟ್ಟ ಸೀರೆ ಸೆರಗಿನ ಮರಿಯಲ್ಲೇ ನೋಡುತ್ತೆ ಈ ಸಮಾಜದಲ್ಲಿ. ಲಾವಣ್ಯ ಕಾಮಾತುರದ ಹೆಣ್ಣಾಗಿ ಈ ಕಂಡವರಿಗೆ ಸೆರಗವನ್ನು ಹಾಸಿ ನೀನು ನನ್ನನ್ನು ಹೆಸರು ಕೆಡಿಸಬೇಕಂತೂ ಮಾಡಿರುವೆ ನಿರ್ಲಜ್ಜಿ ಹೆಣ್ಣೆ. ನಿನಗೆ ಇನ್ನು ಹೊಡೆತವದಕ್ಕೆ ಒಂದೇ. ಪ್ರತಿ ಮಾತುಗಳಿಗೆ ನನಗೆ ಮರಳು ಉತ್ತರವನ್ನು ಕೊಟ್ಟು ಈ ಮನೆ ನೆತ್ತರ ಹರಿಯುವ ಮುನ್ನ ಇಂಥ ನಿನ್ನ ಕತ್ತು ಕೊಯ್ದು ನಾನು ಮತ್ತು ಜೈಲಿಗೆ ಹೋಗುವೆ. ನೀವು ಮತ್ತೆ ಜೈಲಿಗೆ ಹೋಗ್ಬೇಕು ಅಂತ ಬಯಸಿದ್ರೆ ಅದು ನಿನ್ನ ಪ್ರಾರಬ್ಧ ಕರ್ಮ. ಅದು ಬೇಡವೆಂದು ನೀ ತಿಳಿದ್ರೆ ನನ್ನ ಹೃದಯ ಸಿಂಹಾಸನವನ್ನೇರಿ ಈ ನಾಡಿಗೆ ಮೀರಿದ ರಾಜನಾಗಿರಬಹುದು. ನೀವು ಎಚ್ಚರಿಸಿಕೊಳ್ಳಿ. ಪದೇ ಪದೇ ಅದೇ ಮಾತನ್ನು ಹೇಳಿ ದಾರಿ ಬಿಟ್ಟು ದರಿದ್ರೆ ಹೆಣ್ಣೆ, ನಿನಗಿನ್ನು ಹೊಡೆದು ಅದಕ್ಕೆ ಒಂದೇ. ನಿನ್ನನ್ನು ಸಾಯಿಸಿದ ಅಣ್ಣ, ಏನಿದು ನಿನ್ನ ಹೇಷ ಕೃತ್ಯ? ನೀವು ದೇವ್ರ ಬಂದಾಗಿ ಬಂದು ನನ್ನ ಮಾಡ ಕಾಪಾಡಿದ್ರಿ. ಇಲ್ಲ ಅಂದಿದ್ರೆ ನಿಮ್ಮ ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದಾರಿ. ನಾನು ನಿಮ್ಮ ತಮ್ಮನ ಹೇಳ್ತಿ ಬೇಡ ಬೇಡ ಅಂತ ನಾನು ಎಷ್ಟೇ ಕೈ ಮುಗಿದು ಬೇಡಿಕೊಂಡ್ರು ನಾನು ಬಿಡಾಕ ತಯಾರಿಲ್ರಿ ನಿಮ್ಮ ಅಣ್ಣ. ಹೌದೇನೋ ಚಂಡಾಲ, ಬಾಯ್ ತುಂಬ ಧರ್ಮರಾಜನೆಂದು ಹೇಳಿ ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ ನೀಚ? ಹಾಳು. ಹೊಡಿತಪ್ಪ ಹೊಡಿ, ನಿನಗೆ ತೃಪ್ತಿ ಆಗುವ ತನಕ ಹೊಡಿ. ನನ್ನ ಜೀವನನ್ನೇ ತೆಗೆದ ಬಿಡು. ಈ ನಿನ್ನ ನೆಂಬಿದ ಕಳಂಕವನ್ನು ಹೊತ್ತು ನಾನು ಸಾಯುತ್ತೇನೆ. ಆದರೆ ಸತ್ವದ ಸತ್ವ ಪರೀಕ್ಷೆ ಮಾಡಿ ನೋಡಿ ಹೇಳು. ನೋಡಿದ್ರೇನ್ರಿ, ನೀವೇ ಕಣ್ಣಾರಿ ಕಂಡ್ರು ಇನ್ನೇ ಪರೀಕ್ಷೆ ಮಾಡು ಅಂತಾನಲ್ರಿ ನಿಮ್ಮಣ್ಣ. ನಾನು ನಿಮ್ಮ ಹೆಂಡತಿಯಲ್ಲೇನ್ರಿ, ನಾ ಹೆಂಗ ಜೀವ ಇಟ್ಲಿ? ನಾ ಸಾಯ್ತೇನ್ರಿ. ಎಲ್ಲ ಪಾಪಿ, ತಮ್ಮನ ಹೆಂಡತಿ ಮಗಳ ಸಮಾನ ಎಂದು ಕಾಣದೆ ಅವಳು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದಾದ ನೀಚ ಕೃತಿಯಲ್ಲಿ ಅದರ ಧರ್ಮದಲ್ಲಿ ನಿರ್ಲಜ್ಜ. ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಮಾಡಿಕೊಂಡ ಮಡದಿಯನ್ನು ಕೊಂದಿ ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ಬೇರೆಯವನಿಗೆ ಮಡದಿಯಾಗಿ ತಂದಿ. ಈಗ ನನ್ನ ಹೆಂಡತಿ ಶೀಲವನ್ನು ತಿನ್ನದಿದ್ದರೂ ಕೈ ತಪ್ಪಿ ಹಾಕಿ ತಿಂದಿ. ನಾನಿನ್ನ ಉಳಿಸಲಾರೆ. ತಮ್ಮ ಏನು ಮಾತನಾಡುತ್ತಿರುವೆ ನೀನು? ನನ್ನನ್ನು ಹೊಡೆಯುತ್ತೇನೆಪ್ಪ, ಹೊಡಿ. ನಿನಗೆ ತೃಪ್ತಿ ಆಗುವ ತನಕ ಹೊಡಿ. ಆದರೆ ಕೊಂದವನೇ ನೀನೇ ಎಂದು ಅನ್ನಲಿಕ್ಕೆ ಹೋಗಬೇಡ. ನಿನ್ನೆ ಕಾಲಿಗೆ ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಬೇಡ. ಯಾಕಂದ್ರೆ ಉಣ್ಣುವ ಅನ್ನ ಮತ್ತು ಕಕ್ಕಸುವನ್ನು ಒಂದೇ ಬೊಗಸೆಯಿಂದ ಸ್ವೀಕರಿಸುವ ನೀಚ ನೀನು. ಹಿರಿಯನ್ನ ಹೊಡೆದ ತಂದೆಗೆ ಸಮಾನ ಎಂದು ನಾನು ನಂಬಿದರೆ ಆ ಶಂಭಾಲಿಂಗನ ಸ್ಮರಣೆಯನ್ನು ಮರೆತು ಮಗಳಿಂದ ಮೋಹಿಸಿದ ಪಾಪಿ ನೀನು. ತಮ್ಮ ಸಾಕ ಬಿಡು. ಬಾಲ ಹೊತ್ತ ಹೊಡೆದರೆ ಊರು ಜನರು ನೋಡುತ್ತಾರೆ. ಈ ನಿನ್ನ ಅಣ್ಣನ ಮರ್ಯಾದೆಯನ್ನು ಕಳೆಯಬೇಡ. ತಮ್ಮ, ನನ್ನ ಮಾತನ್ನು ಕೇಳು. ಇದರಲ್ಲಿ ಮೋಸವಿದೆ. ಈ ತಾಯಿ ಹೊಂಚಾಕಿ ನನ್ನನ್ನೇ ನನ್ನ ಕಾಮದಾಟ. ಅಯ್ಯೋ ಶಿವ, ನಾನು ಹೇಳಲಾರೆ. ಈ ಧರ್ಮದ ಬಾಯಿಂದ ನಾನು ಹೇಳಲಾರೆ. ಶಶಿಧರ, ಅಂದ್ರೆ ನಾನೇ ನಿಮ್ಮ ಬಲಾತ್ಕಾರಕ್ಕೆ ಬಂದಿದ್ದೀನೇನ್ರಿ? ನಾನಂತೂ ಈ ಮನೆಯಲ್ಲಿರಲ್ಲ. ನೀವು ಇವನ ಮಾತನ್ನೇ ನಂಬೋದಾದ್ರೆ ತಗೋರಿ ನನ್ನ ಡಿವೋರ್ಸ್. ಲಾವಣ್ಯ,
ದೇವರ ಮೆಚ್ಚುವಂತ ಕೆಲಸವನ್ನು ಮಾಡಮ್ಮ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹಾಡಿನಂತ ನಮ್ಮ ಸಂಸಾರದಲ್ಲಿ ವಿಷವನ್ನು ಹಾಲ ತುಂಬಿ ಹಾಲಾಲ ಮಾಡಬೇಡ ತಾಯಿ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಾನು ಧರ್ಮವಂತ. ತೂ ಪಾಪ ಅಂದ ಯಾವ ಬಾಯಿಂದ ಹೇಳಿದ್ವು ಧರ್ಮವಂತನೆಂದು? ಆ ಕೀಚಕನಿಂದ ಕೀಳಾಗಿ ದುಶ್ಯಾಸನಿಗಿಂತ ನೀಚನಾಗಿ ರಾವಣನಿಂದ ಕ್ರೂರನಾದ ನೀನು ಧರ್ಮಾತ್ಮನೇ ಅಲ್ಲ, ನೀನು ಪಾಪಾತ್ಮ. ಹೋಗು, ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ. ನೂಕಬೇಡಪ್ಪ, ನಾನು ಹೋಗುತ್ತೇನೆ. ನನ್ನನ್ನು ಮಾತು ನಂಬಲಾರದಟ್ಟು ನೀನು ಕುರುಣಾಗಿದ್ದೀಯ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಉಣಿಸಿ ತಿನಿಸಿ ದೊಡ್ಡವನಾಗಿ ಮಾಡಿ ಶಾಲೆಯನ್ನು ಕಳಿಸಿ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನಪ್ಪ. ನೀನು ಮಾಡಿರೋದು ಅಮೃತವಂತೂ ಹೇಳಿ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನಪ್ಪ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲು ನೀನು ಈಗಲೇ ತೆಗೆದುಕೊಂಡು ಹೊರಗೆ ಹೋಗಿಬಿಡು. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಇದಕ್ಕೂ ಮೀರಿ ನೀ ಹೋಗದಿದ್ದರೆ ನೀ ನಂಬಿದ ನಿನ್ನ ದೇವರ ಮೇಲಾನೆ. ಶಶಿಧರ, ದೇವರಾಣಿ ಹಾಕಿ ನನ್ನ ಕಲ್ಲಡನ್ನು ಸಂಬಂಧವನ್ನು ಕತ್ತರಿಸಿ ಉಗಿದು ಬಿಟ್ಟಲ್ಲಪ್ಪ. ನನಗೆ ಯಾವ ಪಾಲವೂ ಬೇಡ. ಹೆಂಡತಿ ಮಕ್ಕಳನ್ನಿಲ್ಲದವನ ನಾನು ಈ ಪಾಲವನ್ನು ತಗೊಂಡು ನಾನು ಏನು ಮಾಡಲಪ್ಪ? ನಾವು ನೀವೇ ಮಕ್ಕಳೆಂದು ನಾವು ನಂಬಿದಾಗ ಈ ಪಾಲವನ್ನು ತಗೊಂಡು ನಾನು ಏನು ಮಾಡಲಿ? ಬೀರಿನ ಆಸ್ತೆ ಬೀರಿನಿರಲಿ, ನಿನ್ನ ಆಸ್ತೆ ನಿನಗಿರಲಿ. ನಾನು ಈ ಮನೆಗೆ ನಿನಗೂ ವಿದಾಯನ್ನು ಹೇಳಿ ನಾನು ಬಹುದೂರ ಹೊಂಟು ಹೋಗುತ್ತೇನೆ. ಹೇಳು, ಹಾಗೆ ಹೇಳಿದ್ರೆ ಸಾಲದು. ಈ ಪೇಪರ್ಗೆ ಸಹಿ ಹಾಕು. ಸಂತೋಷದಿಂದ ಸಹಿ ಮಾಡ್ತಾನೆ ತಾರಪ್ಪ. ಶಶಿಧರ, ನಾನು ಹೋಗುವ ಮುಂದೆ ನಿನಗೊಂದು ಮಾತನ್ನಾರು ಹೇಳಿ ಹೋಗುತ್ತೇನೆ. ಶಶಿಧರ, ನಾನು ಶಶಿಧರ ಈ ಅಣ್ಣನ ವೇದೆಯನ್ನು ನೀನು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದೆ ಒಂದು ದಿನ ಈ ಧರ್ಮದ ನುಡಿ ಬೆಂಕಿ ಕಿಡಿ ಆಗಿ ನಿನ್ನನ್ನೇ ಕೊಲ್ಲುತ್ತದೆ. ಎಲ್ಲಿದೆ ನ್ಯಾಯ, ಎಲ್ಲಿದೆ ರೀತಿ? ಈ ಕಟುಕ ಮಾನವರಿಗೆ ಬೆಲೆ ಇಲ್ಲ. ನಿಜ ಮಾನವರಿಗೆ ಬೆಲೆ ಇಲ್ಲ. ಎಲ್ಲಿ ಹನುವ ದೇವನು ಕಲ್ಲಾಗಿ ಹನು. ನಾನೊಂದು ಬಗೆದರೆ ದೈವ ಒಂದು ನುಡಿಯಲು. ಎನ್ನಾಶಾ ಗೋಪುರ ಒಡೆದು ಚೂರಾಯಿತು, ಒಡೆದು ಚೂರಾಯಿತು, ಒಡೆದು ಚೂರಾಯಿತು. ಎಲ್ಲಿದೆ ನ್ಯಾಯ, ಎಲ್ಲಿದೆ ರೀತಿ? ಎಲ್ಲಿದೆ ನ್ಯಾಯ, ಎಲ್ಲಿದೆ ರೀತಿ? ಕಟುಕ ಮಾನವರಿಗೆ ಕರುಣೆವಿಲ್ಲ. ನೀತಿ ಶಾಸ್ತ್ರಜ್ಞರಿಗೆ ನೀತಿ ಪಾಠ.
ಅದೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಅಬ್ಬಾ ರೀ, ಈಗ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಇದೇ ಸಂತೋಷಕ್ಕೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಇಬ್ರು ಸೇರಿ ಊಟ ಮಾಡೋಣ. ಬನ್ನಿ ಹೋಗೋಣ. ವಿಧಿ ವಿರಾಟವೇ, ತೃಪ್ತಿ ಆಯಿತೆ ನಿನ್ನ ಮನೆಗೆ. ಧರ್ಮವನ್ನು ಹಿಡಿದು ಆದ ಎಷ್ಟೋ ಜನರು ನಿನ್ನ ಈ ಗಾಣಕ್ಕೆ ಸಿಕ್ಕು ಬಲಿಯಾಗುವರೇ. ಧರ್ಮ ದಾರಿ ತಪ್ಪಿದರೆ ನನಗಿನ್ಯಾರ ಗತಿ? ಮಾಡಿಕೊಂಡ ಮಡಿದಿ ಹೋದಳು, ಪಡೆದುಕೊಂಡ ತಮ್ಮನು ಹೋದ, ಹಿಡಿದುಕೊಂಡ ಭೂತಾಯಿ ಹೋದಳು. ಈ ನಿನ್ನ ಪಾದ ಹಿಡಿಯುವೆ ನಾನು, ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಅಣ್ಣ, ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಏನಿದು ಮೈ ಕೈಲಿ ರಕ್ತ? ಹೇಳಣ್ಣ ಹೇಳು. ಒಂದು ವೇಳೆ ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಈ ವಿಸಿಗೆ ಈ ಸ್ಥಿತಿಗೆ ತಂದಿದ್ರೆ ಅವನನ್ನು ಈಗಲೇ ಹೋಗಿ ದರದರನ ಎಳೆದುಕೊಂಡು ಬಂದು ನಿನ್ನ ಪಾದದ ಮೇಲೆ ಕಡಿದು ಹಾಕುವೆ ಅಣ್ಣ, ಕಡಿದು ಹಾಕುವೆ. ಸಾನಿದ ಪ ಮದ ಮಗರೇ ಆಗಬಾರದೆಲ್ಲ ಆಗಿ ಹೋಗಿತ್ತಪ್ಪ ಶಶಿಧರ. ಆ ಲಾವಣ್ಯ ಶಶಿಧರನ ಮಡಿದೆಯಾಗಿ ಬಂದ ಲಾವಣ್ಯ ಅವಳನ್ನು ಬಡಿಸು ಹೊಡೆದು ಹೊರಗೆ ಹಾಕಿಸಿ ನೂಕಿ ಬಿಟ್ಟಳಪ್ಪ. ಇಲ್ಲದ ಆಪಾದವನ್ನು ನೀವು ಹೊರಿಸಿ ಮಣಿಯಿಂದಲೇ ನನ್ನ ಹೊಡೆದು ಹೊರಗೆ ಹಾಕಿಸಿ ಬಿಟ್ಟಳು ಆ ಲಾವಣ್ಯ. ಏಸಿ ಹೆಂಡತಿ ಮಾತನ್ನು ಕೇಳಿ ದೇವರಂತಿರುವ ನಿನ್ನ ಮೇಲೆ ಕೈ ಮಾಡಿದೆ ಆ ಚಾಂಡಾಳ. ಅಣ್ಣ, ಈಗಲೇ ಹೋಗಿ ಅವರಿಬ್ಬರ ಕಥೆಯನ್ನು ಮುಗಿಸಿಬಿಡಲಿ. ತಡಿ ಸೋದರ ತಡಿ, ಅವರಿಬ್ಬರು ಕಥೆ ಮುಗಿಸು ಸಮಯ ತಾನಾಗಿ ಬರುತ್ತದೆ. ಅವರ ಪಾಪದ ಕೊಡ ತುಂಬಿ ಒಡೆಯುವ ಸಮಯ ತಾನಾಗಿ ಬರುತ್ತದೆ. ಬಹಳ ಸಂಕಟ ಮಾಡಿಕೊಳ್ಳಬೇಡಣ್ಣ. ಬಾ, ಮೊದಲು ಆಸ್ಪತ್ರೆಗೆ ಹೋಗೋಣ. ನನ್ನ ಕೆಲಸ ಮಾಡೋಯಪ್ಪ ಪರಮೇಶ್ವರ, ಎರಡು ತಾಯಿ ವರ್ಷೇನೆ ನಿನಗಾರ. ನನ್ನ ಕೆಲಸ ಮಾಡೋಯಪ್ಪ ಪರಮೇಶ್ವರ, ಎರಡು ತಾಯಿ ವರ್ಷೇನೆ ನಿನಗಾರ. ಮೊದಲ ನಾಡು ಊಟಾನ ಕೈವಾರ, ಮೊದಲ ನಾಡು ಊಟಾನ ಕೈವಾರ, ನನ್ನ ಮಾತಿಗೆ ಇಲ್ಲ ಪಡಿವಾರ. ನನ್ನ ಕೆಲಸ ಮಾಡೋಯಪ್ಪ ಪರಮೇಶ್ವರ, ಎರಡು ತಾಯಿ ವರ್ಷೇನೆ ನಿನಗಾರ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಜಾತ್ರಿಪ್ಪ! ಒಕ್ಕುಂದ ಶ್ರೀ ಮಡಿವಾಳ ಅಜ್ಜನ ಜಾತ್ರೆ. ಹೊಳಿಯಿಂದ ತಾಯಂದರ ಕುಂಭ ಮೇಳ, ಮಠದ ಮುಂದ ಭಜನಾ ತಾಳ, ಮಠದ ಹಿಂದ ಕಬಡ್ಡಿ ಮೇಳ, ಮಠದ ಬಲಕ್ಕ ನಾಟಕ ಮೇಳ, ಮಠದ ಎಡಕ್ಕ ಟಗರಿನ ಕಾಳಗ. ಸುತ್ತಮುತ್ತಲು ತಿರುಗಿ ನೋಡಿದ್ರ ನಮ್ಮ ಬಾಟ್ಲಿ ಭಗವಂತರ ಮ್ಯಾಲ. ಅದ ಗದ್ದಲದಾಗ ನಮ್ಮ ಮಡವಾಳಜ್ಜ ಎಲ್ಲಾ ಭಕ್ತರಿಗೂ ಹೇಳ್ತಾನ, ಅಂಜಬೇಡ್ಲೇ ಮಕ್ಕರ್ಯ, ನಾಳೆಮ್ ಹಿಂದದಲೆ ಅಂದ. ಜಾತ್ರೆಗೆ ಬಾರ ಪಾಪರ ಗೆದ್ದಿ ಅಡಿಬೇಡ ಬೆಳ್ಳಕ್ಕಿ. ಜಾತ್ರೆಗೆ ಬಾರ ಪಾಪರ ಗೆದ್ದಿ ಅಡಿಬೇಡ ಬೆಳ್ಳಕ್ಕಿ. ನಮ್ಮೂರ ಜಾತ್ರಾಗ ಜರ್ಜಾರಿಸಿ ಉಟ್ಟುಕೊಂಡು ಬರುವಾಗಿ, ನಮ್ಮೂರ ಜಾತ್ರಾಗ ಜರ್ಜಾರಿಸಿ ಉಟ್ಟುಕೊಂಡು ಬರುವಾಗಿ. ಜಾತ್ರೆಗೆ ಬಾರ ಪಾಪರ ಗೆದ್ದಿ ಅಡಿಬೇಡ ಬೆಳ್ಳಕ್ಕಿ. ಜಾತ್ರೆಗೆ ಬಾರ ಪಾಪರ ಗೆದ್ದಿ ಅಡಿಬೇಡ ಬೆಳ್ಳಕ್ಕಿ. ನಮ್ಮೂರ ಜಾತ್ರೆಗೆ ಜರ್ಜಾರಿಸಿ ಉಟ್ಟುಕೊಂಡು ಬರುವಾಗಿ,
ನಮ್ಮೂರ ಜಾತ್ರಾಗ ಜತಾರಿಸಿ ಉತ್ತು ಕೊಟ್ಟ ಪರಿವಾರ ಪಪ್ಪಿದೆ 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 ಚಂಪಾನ ನೆನಗಲ್ಲ ಕೊಡಲಿನ ಒಂದು ಗಲ್ಲ ಚಂಪಾನ ನೆನಗಲ್ಲಗ ನಾನು ಕೊಡಲಿನ ಒಂದು ಗಲ್ಲ ಅದ 24 ಗಂಟೆ ಬರ್ಬೋದು ಅಂತೇಳಿ ಜಾತ್ರೆ ಹೌದಾ? ನೀ ಯಾರು ತಾಯಿ ಒಕ್ಕುಂದ್ ಮಡವಾಳ ಅಜ್ಜನಕ್ಕಿಂತ ದೊಡ್ಡಾಕೆ ಅದ ನಮ್ಮೂರ ಗಾದ ಪಟ್ ಗಟ್ಟಿಂಗೆ ಹಿಡ್ಕೋಕೆ. ಅಯ್ಯೋ ನೀನ ನನ್ನ ಪ್ರೇಮದ ರತ್ನ ಗಟ್ಟಿ ಹಿಡಿದ ಗುರುವಿನ ಪಾದ ಬೆಟ್ಟ ಈಗ ನೀ ನಾನು ಎದೆ ಮುಟ್ಟ ಆ ಹೃದಯ ಏನಂತೈತಿ ಕೇಳ ಆ ನಂತರ ನನಗೆ ನಿನ್ನ ಉತ್ತರ ಹೇಳ. ಆ ನನ್ನ ಗಟ್ಟಿ ಹೃದಯ ಒಳಗ ಪಟ್ನ ಅಂತೇಳಿ ಗಟ್ಟಿಂಗೆ ಇಟ್ಕೊಂತ. ಹೌದು ಮತ್ತ ನೀ ಪುಟ್ಟ ಇರುವಾಗಲೇ ನನ್ನ ಪುಟ್ಟ ಹೃದಯದಾಗ ನಿನ್ನ ನಿಟ್ಟ ಅನೇಕ ವರ್ಷಗಳಾಗಿವೆ ಚಿನ್ನ. ಅಯ್ಯೋ ನಿನ್ನ ಮಾತಿಗೆ ಏನಂತ ಉತ್ತರ ಕೊಡ್ಲಿ? ನೀನ ಹೇಳು, ನಾ ಏನಂತಾರ ಹೇಳಿ ಅಂತ. ನೀ ಹಂಗಾರ ಮಾತಾಡ ಅದನ್ನಾಗ ಕಾಮ್ ಕಸ್ತೂರಿ ಹೂವಾಗಿರ್ತೈತ್ಯ. ನೀ ಬರೇ ಮನಸ್ಸಿನ್ಯಾಗ ಮಾತಾಡ ಹೌದಾ? ಆದ್ರೆ ನನಗ ನೀನು ಮಡ್ಡಿಗೆ ಹೂವಾಗಿರ್ತೈತ್ಯ. ಹಾಗಾದ್ರೆ ಈಗ ಮನೆ ಇರಾಕ್ ಮನೆ ಐತಿಲ್ಲ? ಇರಾಕ ಮನಿ ಅಟ್ಟ ಯಾಕ ನಡ ಚಿನ್ನ 10 ಕಾರ್ ಐತೆ, ಬಿತ್ತಾಕ ಹೊಲ ಐತೆ, ರೊಕ್ಕ ಒತ್ತಾಕ ಟಜರಿ ಐತೆ. ಹೌದಾ? ಮ್ಯಾತನ ಬಂದ್ಲಿ ಇಡಾಕ ಗಡಿಗೆ ಐತೆ ಗಡಿಗೆ. ಬಣ್ಣದ ಸೀರೆ ಊಟ ನನ್ನ ಹೃದಯ ಎಂಬ ಮಡಿ ಹತ್ತಾಕ ಭಾರವಾದ ಮೆಟ್ಲೈತೆ ಮೆಟ್ಲೈತೆ. ಅಬ್ಬಾ ನಿನ್ನ ಹೃದಯದ ಮಂಟಪದಾಗ ನನ್ನ ಸೊಂಟದ ಮ್ಯಾಗ ಸುಂಟು ಗಾಳಿಯಾಗಿ ಕುಂಡ್ರಿಸ್ಕೊಂಡ ಕೈಯಾಗ ಕೂಸಿನ ಆಡಿಸ್ಕೊಂಡ ನೀನೇ ಕೂಸಿನ ತಗೊಂಡ್ ಬರ್ಬೇಕಾಗಿತ್ತು ನನ್ನ ಶ್ರೀರಾಮ. ಹಂಗಂದ್ರ ಹೊಡಿ 9 ನಡಬೂರಾಗ ಕಡದರ ಕಡಲಿ ನಿನ್ನ ತರುತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಾಗರಿಲ್ಲ ನಿಮ್ಮ ಪಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಹೊಡಿಸೋದೆ ಮಚ್ಚಿ 1 2 3 ನಡುವೂರಾಗ ಕಡದರ ಕಡಲಿ ತರುತನ ಬಿಡುವುದಿಲ್ಲ ಬಿಟ್ಟರು ಜಾತಿ ಮಗ ಅಲ್ಲ ನಾ ತಿಳಿದಾಗರಿಲ್ಲ ನಿಮ್ಮ ಪಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಮಾಡಿ ತರೆದುನ ತಡೆಗೆ ಬಾರ ನನ್ನ ಹಿಂದಿಂದ ಬೆಳಕಿಲ್ಲೋದು ಮುಂದಿಂದ ಸತ್ಯ ಆಗಿನಿ ನಾಯಿಂದ ಏನಾಗತಿ ಆಗಲಿ ನನ್ನ ಸಂಬಂಧ ಏನಾಗತಿ ಆಗಲಿ ಗೆಳತಿ ನನ್ನ ಸಂಬಂಧ ಇದರ ತಿರುಗಿ ನೋಡದಾಕಿ ನನ್ನ ಮುಕ್ತ ಮನಸ ನೋಡಿ ಪ್ರೀತಿ ಮಾಡುವಾಕಿ ಒಳ್ಳೊಳ್ಳೆ ತುರ್ಬ ಹಾಕಿಕೊಂಡ ಸಾಲಿಗೆ ಬರುವಾಕಿ
ಬಳಿಗೆ ಹೋಗುವಾಗ ಚಂದಾನ ಚೂರು ಹಾಕಿ ನಗುವಾಗಿ ಯಮ ಕಳ್ಳ ನಮ್ಮ ನಮ್ಮ ಪ್ರೀತಿದ ಅದರ ಬಸಿ ನಮ್ಮ ನಾಳ ಜಲತಿ ಬಾಲ ನನ್ನ ಬಾಲ ಏನು ಅನ್ನೊಂದು ಆಗೈತೆ ಈಗ ನನ್ನ ಜಾಲ ನನ್ನ ಬಾಳ ಏನು ಅನ್ನೊಂದು ಆಗೈತೆ ಈಗ ನನ್ನ ಜಾಲ ನಡುವೋರ ಕಡತರ ಕಡೆ ಬರುತನ ಬಿಡುವುದಿಲ್ಲ ಇಬ್ಬರ ಜಾತಿ ಮಗ ಅಲ್ಲ ನಾ ತಿಳಿದಾಗ ಆಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಇನ್ನೊಂದು ಹೋಗಿ ಚಿನ್ನ ಶಬ್ಬಾಷ್ ರಾಮ ಹೆಂಗ್ ಹೋಗುದೆ ಅಪ್ಪ ಈ ಜಂಗಿ ಕುಸ್ತಿ ಇಲ್ಲಿ ನಿಂತ ಬಾಳ ಮಾತಾಡಬ್ಯಾಡ್ಲಿ ತಮ್ಮ ಜಾಸ್ತಿ ಮಡವಾಳ ಅದನ್ನ ಪುಣ್ಯದಿಂದ ಇವತ್ತು ಜಾತ್ರೆ ಹುಡುಕ್ಯಾರ ಒಂದು ಸಿಗಲಿಲ್ಲ ಇವತ್ತ ಹಿಡ್ದ ಕುಸ್ತಿ ಇವತ್ತ ಚಲೋ ನಮ್ಮ ಮನ್ಯಾಗ ಇಬ್ಬರದು ವಸ್ತಿ ರತ್ನ ಇವನು ಮುಟ್ಟೆ ನೀ ಕೆಟ್ಟೆ ಯಾಕಂದ್ರ ಇದು ದಾಬಾದ್ ಗಿರಕಿ ಹುಚ್ಚಿ ದಾಬಾದ್ ಗಿರಕಿ ಅಂದ್ರ ದಾಬಾದ್ ಗಿರಕಿ ಅಂದ್ರೆ ಅಷ್ಟು ತಿಳಿಲ್ಲ ನಿನಗೆ ಹುಚ್ಚಿ ಇವ್ರಿಗೆ ಹೆಂತಿ ಸಾಕೋದು ಗೊತ್ತಿರೋದಿಲ್ರಿ ಕಸ ಮೊಸರು ತೆಗೆದು ಗೊತ್ತಿರೋದಿಲ್ಲ ಹಂತಿ ತರೋದು ಗೊತ್ತಿರಲ್ಲ ಹಂತಿ ಕಟ್ಟೋದು ಗೊತ್ತಿರೋದಿಲ್ಲ ಅದಕ್ಕೆ ದಾಬಾದಾಗ ಮಾಡಿಟ್ಟು ತಿನ್ನೋದು ರೊಕ್ಕ ಹೋಗಿದ ಅಟ್ಟ ಗೊತ್ತೈತಿ ಇವ್ರಿಗೆ ಅದಕ್ಕೆ ದಾಬಾದ್ ಗಿರಕಿ ಅಂತ ಇವ್ರಿಗೆ ಹಾಗಾದ್ರೆ ಈಗ ನಾ ಹೆಂಗ್ ಮಾಡ್ಲಿ ಬಾರ ಇಲ್ಲಿ ಅವ್ ಎಲ್ಲಿದಾನ ಬೇಗ ಹೇಳು ನೀ ಆರಾಮ್ ಇರ್ಬೇಕಂದ್ರ ಇವನು ಮಾಡ್ತಾನ ಕೈ ಹಿಡ್ದೆ ಅಂದ್ರ ನೀ ಬೇಗ ಎದ್ಕೋತೆ ನಿನಕ್ಕಿಂತ ಮೊದಲು ಎದ್ದ ಗಿರ್ನಿ ಇಟ್ಟು ಬಿಸ್ಕೊಂಡ್ ಬಂದ ರೊಟ್ಟಿ ಮಾಡಾಕ ನಿಂಗೆ ತಟ್ಟಿ ಮುಂದಿಟ್ಟ ನಿನ್ ಜಳಕಕ್ಕೆ ಬಿಸಿನೀರು ಕಾಸ್ಯ ಹೊಳಪಾಕ ಸುನೋ ಪೌಡ್ರ ಮುಂದಿಟ್ಟ ಉಲ್ಲ ಮಾಡ್ತಾನ ರತ್ನ ಅಯ್ಯೋ ನನಗೂ ಅಂತಾನ ಗಂಡ ಬೇಕು ಮರೆ ತಂದು ಕೊಡು ಎಲ್ಲಿದಾನು ಇಲ್ಲೇ ಅದಾನ ತಡಿ ತಡಿ ಹೇಳ್ತಾನ ಯಾಕೆ ಬಡ್ಕೋತಿ ಇಲ್ಲೇ ಅದಾನ ಇವ ಬಾದೂರ್ ಗಂಡ ಬೆಂಕಿ ಚಾಂಡ ಎಲ್ಲಿ ಹೋದೆವು ನನ್ನ ರಾಜ ಅಯ್ಯೋ ನನ್ನ ನಂಬರ್ ನನ್ನ ಬೆಂಕಿ ಚಂಡ ಇನ್ನೆಲ್ಲ ನೀವು ಹೇಳ್ತೀನಿ ತಿಂಟ್ಕೊಂಡಿನು ನನ್ನ ರಾಜ ಯಾಕೆ ರತ್ನ ಇವೆಲ್ಲ ಕೆಲಸನಾಗ ನಿಗಾಗಲಂತೇನ ಸೀರೋಲ ಪೀಸ ನೀ ಬಾರಿ ನೈಸ ಒಕ್ಕೊಂದ ಹುಡುಗರಿಗೆ ಕೊಡಬಾರ ಕಿಸ ಶಲುಬಿನ ಚಿತ್ತಾರ ಫೋಟೋ ಎತ್ತಾರ ಶಲುಬಿನ ಚಿತ್ತಾರ ಫೋಟೋ ಎತ್ತಾರ 1 2 3 ನೀ ಬಾರಿ ನೈಸ ಹೀರೋಡು ಮೀಸ ನೀ ಬಾರಿ ನೈಸ ನಾಟಕದ ಹುಡುಗರಿಗೆ ಕೊಡಬಾರ ಕಿಸ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಮಂದಿ ಕೂನ ಗುರುತಿಲ್ಲಲ್ಲ ವೈಕ್ಯ ಕೊಡಿತಂದ್ ಬಡಿಲ ರತ್ನ ರತ್ನವ ನಿಮ್ಮ ಅಪ್ಪ ಬಂದ ದನಿ ಕೊಡಿಸು
ಅಪ್ಪ ಪಪ್ಪ ನಾ ಇಲ್ಲೇ ನಿಂತೀನಿ ಅವ್ರ ಜೋಡಿ. ನೀ ಇಲ್ಲಾಕ್ ನಿಂತೀಯವ್ವ? ಈ ಮಕ್ಕಳು 109 ಹೊಡ್ಯಾಕ ತರ್ಬಿಸಿದ್ರು ನಿನ್ನ. ಅಪ್ಪ ನಾ ಎಲ್ಲ ಸಂತಿ ಚೀಲ ತಗೊಂಡು ಹೊಂಟಿದ್ಯಾ, ಆದ್ರ ಇವರು 9 ಹೊಡ್ಯಾಕ ನಿನ್ಸಿದ್ರೆ ನಿನ್ನದ್ರ ಈ ಮಕ್ಕಳ ಮೇಲೆ ನಡಿಯನ್ ಹೋಗುಣ. ಈ ಹೊರ ನೋಡಾಕ ಹೊಂಟನ್ ಹೊರೂರಿಗೆ ಹೋಗು ನಡೀನ. ಹೊರವಿಗೆ ಯಾಕೆ ಹೋಗ್ತೀರಿ ಮಾವಾರ? ಒಕ್ಕಲ್ದಾಗ ಬಿರ್ಸನ್ ಹೋರೈತಿ, ಇಲ್ಲೇ ಕೊಟ್ರ ಪಾಡೈತಲ್ಲ. ಇವ್ ಬ್ಯಾಡ್ರಿ, ನನಗ್ ಕೊಡ್ರಿ. ನಿಮ್ ಮಗಳ ಕೈ ಯಾವ ತುಪ್ಪದಾಗ ಬೀಳ್ತೈತಿ? ಲೇ ಮೊಮ್ಮಕ್ಕಳ್ರ, ನನ್ನ ಮಗಳ ಕೈ ತುಪ್ಪದಾಗ ಇಟ್ಟಾರ ಅಲ್ಲವ ಸಗಣ ಯಾಕೆ ಹಚ್ತಾರ ಯಾರ್ದಾರ ಮನಿಯೋ ಸಗಣ ಏನ್ರಲ್ಲೇ. ನನ್ನ ಮಗಳ ನನ್ನ ಮನ್ಯಾಗಿದ್ದ ತುಪ್ಪ ತಿಂತಂದು ಹಿಂಗೆ ಕೈ ಆಗ್ಯಾಕು ಬೇಬರ್ಸಿವ. ನಿಮ್ಮ ಕೈಯಾಗ ಕೊಟ್ಟು ಏನು ಮಾಡೋದು ನಾವಿನ್ನ? ಸಗಣ್ಯಾಗ ಯಾಕೆ ಇಡುಣ್ರಿ ಮಾವಾರ? ಬಂಗಾರ ಡಬ್ಬ್ಯಾಗ ಇಡ್ತಾನ. ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ಮಗಳ ಹತ್ರ ನನ್ನ ಮನಸ್ಸು ಜಗ್ಗದೈತಿ ಗುಂಗ ಹಿಡಿಸೈತಿ. ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ನನ್ನ ಮಗಳ ಹತ್ತಿರ ಬಂಗಾರ ಪದಕೈತಿ ಬಂಗಾರ ಪದಕೈತಿ. ಈಗ ಬೇಕಾಗೈತಿ ನಮಗ ಬೇಕಾಗೈತಿ. ಕೊಡುದಿಲ್ಲ ನಾವು ಬಿಡುದಿಲ್ಲ ಯಪ್ಪ ನಡಿ ಇವ್ರ ಜೋಡಿ. ನಮ್ಮ ಏನ್ ಕೆಲಸ ಇಲ್ಲ, ನಡಿ ಇವ್ರ ಜೋಡಿ. ಏ ಮಾವ, ಬಂಗಾರ ದೇಬಿ ಅಂತ ಹೇಳಿ ತಗಡಿನ ದೇಬಿ ತಗಡಿನ ತಾಟ್ಯಾಗ ಕುಂಡ್ರಿಸಿ ನಡುವಿನ ಮನ್ಯಾಗ ಊಟ ಮಾಡೋ ಮಗಳಾನೇವ. ಇವು ಕೊಡಬೇಡ, ನನಗ್ ಕೊಡ. ನಿಮ್ಮ ಮಗಳ ಕೈ ಯಾವ ತುಪ್ಪದಾಗ ಬೀಳ್ತೈತಿ? ನಾನು ಯಾರ ಮಾತು ಕೇಳಲ್ಲ, ನಾನು ಯಾರ ಮಾತು ಕೇಳಲ್ಲ, ಯಾರಿಗೆ ಕೊಡೋಲ್ಲ. ಬಂಗಾರದ ಫಲದ ಮೇಲೆ ಕುಂತ ತೂಗ್ಯಾಡಕ್ಕೆ ನನ್ನ ಮಗಳು ನಿಮ್ಮ ಕೈಯಾಗ ಕೊಟ್ಟು ಏನು ಮಾಡಲಿ ನಾನು? ಅದಕ್ಕೆ ಚಿಂತೆ ಮಾಡ್ತೀವಿ ಮಾವ. ನಾ ದಿನ ಕೆಲಸ ಮಾಡೋದು ಅದ. ನಿನ್ನ ಮಗಳಿಗೆ ಏನು ತ್ರಾಸ ಆಗ್ರಾಗ ಪಲಂಗ ಮ್ಯಾಗ ಮಲಗಿಸ ಯಾಡು ಗಪ ಹಿಚಿಕೆ ಆರಾಮ್ ಮಾಡ್ತಾರೋ ಮಾವ. ಮಾವ ಇವನು ಮಾತ ನಂಬಬೇಡ, ಇವ ಸುಳ್ಳು ಹೇಳಕತ್ತಾನ. ಇವಳಿಗೆ ಬೇಕಾದ್ರ ದಿನ 4 ಕಾಳದಾವ್ ನನ್ನ ಅಂತೇಳಿ ಪುಕ್ಸೆಟ್ಟಿ ಆಕಿ ಕೈಯಾಗ ಕೊಡ್ತಾನ, ಆಕಿ ಕೈಯಾಗ ಕೆಲಸ ಮಾಡಾಕ. ಹೌದಲೇ ಚಕ್ಕ ನನ್ನ ಮಕ್ಕಳ. ಅಗರ್ಕ ಮಾವ ಅನ್ಕೊಂತ ಮ್ಯಾಲ ಬರತ್ತಿರಲ್ಲ. ನಿಮ್ಮಿಬ್ಬರಿಗೆ ಕೊಡಾಕಿದ್ದೇನೆ ಮಹಾಭಾರತ ಸೀನು ಮಕ್ಕಳು ಅಲ್ಲಿವ. ಇದು ಕಲಿಯುಗಲೇ, ಕಲಿಯುಗ. ನಿಮ್ಮಿಬ್ಬರು ಕುಸ್ತಿ ಇಡ್ತಾನ, ಕುಸ್ತಿ ಒಳಗೆ ಯಾವ ಗೆದ್ದಿತ್ತಾನ ಅವ್ನು ಕೊಡ್ತಾನೆ ನನ್ನ ಮಗಳನ್ನ. ದಮ್ ಇದ್ರ ತಾಕತ್ತಿದ್ರ ಬರ್ಲಿ ಕಡೆ ಮುಂದಕ್ಕ. ಬಿಲ್ ಎದ್ದು ತಿರುಗಿ ಮೇನ ಹೊಡ್ಯಾಕ ನಾನು ಅರ್ಜುನ್ ಅಲ್ಲ ಮಾವ. ಕುಸ್ತಿ ಹಿಡ್ಯಾಕ ನಾನು ಭೀಮನಲ್ಲ. ನಂಗೆ ನೀಗೋದು ಹೇಳುವಾಗ ಮಾವ ಮಾಡ್ತೇವ. ಹೌದಾ? ಎಳಕಿರುವಾಗ ಹಸಿರಿನ ಬಣ್ಣ, ವಯಸ್ಸಿರುವಾಗ ಕಂಪನ ಬಣ್ಣ, ಮುಪ್ಪಿನ ಎಳೆ ಕಪ್ಪದ ಬಣ್ಣ. ಇದೇನಂತ ಹೇಳಿಬಿಡ್ಲ ಪಟಾಪಟ. ಇದೇನು ತಿಳಿವಾತ್ರಿ ನಮ್ಗಡೆ ಬಿಡಿಸಿ ಹೇಳಲ್ಲ ಇದ್ರ ಮಾತಾ ಅದೇ ಇರ್ಬೇಕ. ಅದಕ್ಕೆ ಅನ್ನೋದಿಲ್ಲ ಮತ್ತೆ ತಿರುಗಾಡಿ ಸುಳ್ಳಿ ಮಕ್ಕಳು ಅನ್ನೋದ. ಯಾಕೆ ಕೊಡ್ತಾರ ನಿಮಗ? ನಡಿವಾ ತಂಗಿ ಹೋಗು ನಡಿಯನ್ನ. ಕಂಡ ಬೇಕು ನನಗ ಮಾಡಲೇ ಕೈಗ ನನ್ನ ಕವರ ಬೇಕೀಗ ನಾ ಮಾಡಲೇ ಕೈಗ ನಾ ಮಾಡಲೇ ಕೈಗ ನನ್ನ ಮಕ್ಕಳ ಬೇಕೀಗ ನನ್ನ ಮಕ್ಕಳ ಬೇಕೀಗ ನಾ ಮಾಡಲೇ ಕೈಗ ನಾ ಹೆಂಗ ಮಾಡಲೀಗ?
ಅನ್ಕೊಂಡ್ ನಡಿ ಮನಿಗ್ ನಡಿ ನಡಿ ಮತ್ತೆ ನಡಿ ತೇಕ್ ಹತ್ತಿರ ಮದರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ್ ಬಂದೈತಿ ಭೂಮಿ ಮ್ಯಾಲ ರಾಜಪುರ ಬರತಾಳ ಕಣಸಿನ್ಯಾಗ ಹಬಯ್ಯ ಬಿಶಾಳು ಉರ್ಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ್ ಬಂದೈತಿ ಭೂಮಿ ಮ್ಯಾಲ ರಾಜಪುರ ಬರತಾಳ ಕಣಸಿನ್ಯಾಗ ಹಬಯ್ಯ ಬಿಶಾಳು ಉರ್ಸಿನ್ಯಾಗ ರಾಜಪುರ ಬರತಾಳ ಕಣಸಿನ್ಯಾಗ ಹಬಯ್ಯ ಬಿಶಾಳು ಉರ್ಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಲ ಬಾಯ್ ಬಾಯ್ ಹಡಬಾಸೆ ಹಡದು